ಈಗ ನಾನು ಮನೇಲಿ ನಿಮ್ಗೆ ತೋರಿಸ್ತೀನಿ, ಎಲೆ ಎಲ್ಲ ಒಣಗಿಸಿದ್ದೀನಿ, ಪೌಡ್ರ್ ಮಾಡ್ತಾ ಇದ್ದೀನಿ. ಪೌಡ್ರ್ ಮಾಡಿ ಸಂತೆ ಮಾಡ್ತಾ ಇದ್ದೀನಿ. ಮೊದಲು ಸೊಪ್ಪು ಮಾಡ್ತಿದ್ದೆ, ಈ ಕಾಯಿಗಂತೂ ಬಿಡ್ತಾ ಇಲ್ಲ, ಸೊಪ್ಪು ಮಾಡ್ತಾ ಇದ್ದೆ. ಸೊಪ್ಪು ನಿಲ್ಲಿಸಿ ಇವಾಗ ಪೌಡ್ರ್ ಮಾಡ್ತಾ ಇದ್ದೀನಿ ನಾನು. ಸೊಪ್ಪು ಏನಪ್ಪ ಅಂದರೆ ಬೆಳಿಗ್ಗೆ ಟೈಮೇ ಕೇಳಬೇಕು, ಬದ್ದೇನೆ ಕೇಳ್ತೂ ಬಾಡ್ಕತ್ತದ. ಓಕೆ, ಅದರಿಂದ ನಾನು ಏನು ಮಾಡ್ತೀನಿ, ಪೌಡ್ರ್ ಮಾಡಿಬಿಡ್ತಾ ಇದ್ದೀನಿ. ಪೌಡ್ರ್ ಮಾಡಿ ನಾನು ಸಂತೆಗೆ ತಗೋತೀನಿ. ಈಗ ನುಗ್ಗೆ ಸೊಪ್ಪನ್ನ ಪುಡಿ ಮಾಡ್ತೀನಿ ಅಂದ್ರಲ್ಲ, ಇದನ್ನ ಒಣಗಿಸ್ತೀರಾ? ಒಣಗಿಸಂದ್ರೆ ಬಿಸಿಲು ಒಣಗಿಸ, ನೆರಳಲ್ಲೇ ಒಣಗಿಸಿ. ಎಷ್ಟು ದಿನ? ಇಷ್ಟು ದಿನ ಅಂತಿಲ್ಲ, ಅದಕ್ಕೆ ಅದು ನೊರ ಅಂತದ ಹಿಂಗೆ ಎಲೆ ಪುಡಿ ಆಗ್ಬೇಕು. ಹಿಂಗಂದ್ರೆ ಪುಡಿ ಆಗ್ಬೇಕು. ಹಂಗೆ ಒಣಗಿದ್ಮೇಲೆ ಮಿಕ್ಸಿಗಾಗಿ ಪುಡಿ ಮಾಡ್ತೀವಿ. ಪುಡಿ ಮಾಡ್ತೀರಾ? ಆ ಪುಡಿನ ನಾವು ಕವರ್ ಒಂದ್ರೆ ಅಡಿ ಪೌಡ್ರ್ ಮಾಡ್ಕೊಂಡು ತಗೋಬತ್ತೇವೆ. ಒಂದು ವಾರ ಸಾಕ ನೊರಕ್ಕೆ? ಈ ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ 15 ದಿನ ಆದ್ರೂ ಆಗಲ್ಲ. 15 ದಿನ. ಹೆಂಗ್ ಕೊಡ್ತೀರಾ ಇದು ಪೌಡರ್? 100 ಗ್ರಾಮ್ಗೆ 80 ರೂಪಾಯಿ. 800 ರೂಪಾಯಿ ಆಯ್ತು ಕೆಜಿ. 800 ಆಯ್ತು. ಅರ್ಶಿನ 100 ಗ್ರಾಮ್ಗೆ 100 ರೂಪಾಯಿ. ಈಗ ತಗೊಂಡ್ ಹೋಗ್ತಾರಲ್ಲ, ಅವರು ಹೆಂಗ್ ಸೇವಿಸ್ತಾರೆ ಅದನ್ನ? ಈ ಶುಗರ್ ಇರೋರು ಬೆಳಿಗ್ಗೆ ಹಾಳು ಹೊಟ್ಟೆಲ್ಲೇ ಬಿಸಿನೀರಿಗೆ ಹಾಕೊಂಡು ಕುಡಿತಾರಂತೆ. ಬಾಕಿಯವರಿಗೆ ಮಕ್ಕಳು, ಅವರು ಎಲೆ ತಿನ್ನಲ್ಲ ಅಲ್ವಾ, ಅದಕ್ಕೆ ಸಂಪಳಕ್ಕೆ ಹಾಕ್ಬಿಡ್ತಾರೆ. ಇಡ್ಲಿ ದೋಸೆ ಮಾಡ್ತಾರಲ್ಲ, ಆ ಸಂಪಳ ಕಾಡ್ಸ್ಬಿಟ್ಟು. ಇದು ಸರ್ ಪ್ರತಿಯೊಂದು ವಿಟಮಿನ್ಸ್ ಇದೆ ಇದರಲ್ಲಿ. ಸೇಬು, ನೀವೇನು ನಮ್ಮ ಶಕ್ತಿ ಬರಲಿ ಅಂತ ಹಣ್ಣುಗಳನ್ನು ಉಪಯೋಗಿಸ್ತೀರಾ, ತರಕಾರಿ ಉಪಯೋಗಿಸ್ತೀರಾ, ಎಲ್ಲ ವಿಟಮಿನ್ಸ್ ಇದರಲ್ಲಿ ಇದೆ. ನುಗ್ಗೆ ಸೊಪ್ಪನ್ನ ಅಲ್ಲಿ ಬರೆದ್ರೆ ಆಯುರ್ವೇದಿಕ್ ತರೋ ವಾರಕ್ಕೆ 2 ಸಾರಿ ಆದ್ರೂ ಉಪಯೋಗಿಸಿ ಸೊಪ್ಪನ್ನ, ಕಾಯಿನಲ್ಲ ಸೊಪ್ಪನ್ನು ಉಪಯೋಗಿಸಿ ಅಂತ ಅವ್ರು ಬರ್ತಿರೋದು. ಅದರಿಂದ ನಾನು ಪೌಡ್ರ್ ಮಾಡ್ತೀನಿ. ಪೌಡ್ರ್ ಸೇಲ್ ಆಯ್ತದೆ, ಅಲ್ಲೆಲ್ಲ ಖಾಲಿ ಆಯ್ತದೆ. ಖಾಲಿ ಆದಂಗೆ